ಇವತ್ತೇ ಹೊನ್ನಾವರಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೊನ್ನಾವರದ ಬಂದರಕ್ಕೆ ಹೋಗಿ ಸ್ವಲ್ಪ ಮೀನು ನೋಡ್ಕೊಬರೋಣ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೊನ್ನಾವರ ಬಂದರ ಕಡೆಗೆ ಹೋಗೋಣ. ಬನ್ನಿ, ಹೊನ್ನಾವರ ಬಂದರದಲ್ಲಿ ಮೀನು ಯಾವ ರೀತಿ ಇದೆ ಮತ್ತು ಅಲ್ಲಿ ಯಾವ್ಯಾವ ಥರ ಮೀನು ಸಿಗುತ್ತೆ, ದೋಣಿ ಮೇಲೆ ಯಾವ ಥರ ಮೀನಿದೆ, ಹಾಗೆ ಮಾರ್ಕೆಟಲ್ಲಿ ಯಾವ ರೀತಿ ಮೀನುಗಳೆಲ್ಲ ಸಿಗುತ್ತೆ ಅನ್ನೋದನ್ನು ನೋಡ್ಕೊಬರೋಣ. ಬನ್ನಿ. ಇವಾಗ ನಾವು ಬಂದರ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇವಾಗ ನಾವು ಹೊನ್ನಾವರ ಬ್ರಿಡ್ಜ್ ಕಡೆಗಿದ್ದೀವಿ. ಬ್ರಿಡ್ಜ್ ಕಡೆಯಿಂದ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 2 ಕಿಲೋಮೀಟ್ರ್ ಇದೆ ಹೋಗೋದು. ಸೊ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ, ಕಾಣಿಸ್ತಾ ಇದೆ ಇರಬೇಕು. ಅಲ್ಲಿರೋದು ಬಂದರ. ಅಲ್ಲೇ ಈಗ ದೋಣಿಗಳೆಲ್ಲ ನಿಂತಿದೆ ನೋಡಿ, ಅದೇ ಮೀನು ಮಾರ್ಕೆಟ್ ಇರುವಂಥದ್ದು. ಅಲ್ಲಿ ನೋಡೋಣ. ಇವತ್ತಿನ ಮಾರ್ಕೆಟ್ ಯಾಕೋ ಡಲ್ಲಿದೆ ಅನಿಸುತ್ತೆ. ಮೀನೆಲ್ಲ ತುಂಬ ಕಡಿಮೆ ಇರೋ ಕಾರಣ ದೋಣಿನೂ ಕಡಿಮೆ ಕಾಣಿಸ್ತಾ ಇದೆ. ನೋಡೋಣ, ಬನ್ನಿ ಹೋಗಿ ನೋಡೋಣ. ನಾವು ಈಗ ಮೀನು ಮಾರ್ಕೆಟ್ ಹತ್ರ ಬಂದಾಗಿದೆ. ಬನ್ನಿ, ಹಾಗಿದ್ರೆ ಅಲ್ಲಿ ಯಾವ ರೀತಿ ಮೀನಿದೆ ಅಂತ ನೋಡೋಣ. ನಾನೀಗ ಸ್ಟಾರ್ಟಿಂಗಲ್ಲಿ ಬಂದಿರೋದು ಇಲ್ಲಿ ಮೀನು ಕಟ್ಟಿಂಗ್ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಬಂದಿದ್ದೀನಿ. ಈ ಒಂದು ಮೀನನ್ನು ಅವರು ಕಟ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಒಬ್ಬರೇ ಇರಲ್ಲ, ತುಂಬ ಜನನೇ ಇರ್ತಾರೆ ಮಾರ್ಕೆಟಲ್ಲಿ. ಅಲ್ಲಿ ಮೀನು ತಗೊಂಡ ನಂತರ ನಾವು ಎಲ್ಲಿ ಬೇಕಾದರೂ ಹೋಗ್ಕೊಂಡು ಮೀನು ಕಟ್ಟಿಂಗ್ ಮಾಡಿಸ್ಕೋಬೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ಒಂದು ಮೀನನ್ನು ನಾವು ನಮ್ಮ ಭಾಷೆಯಲ್ಲಿ ಮಡ್ಲೆ ಅಂತೀವಿ. ಬಟ್ ನೀವು ಏನಂತೀರೋ ಗೊತ್ತಿಲ್ಲ, ಕಾಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿ ನೋಡಿ, ಇದು ಮುರಿ ಮೀನು. ಹಾಗೆ ಇಲ್ಲಿ ಹೊಳೆ ಏಡಿ ಕೂಡ ಇದ್ದಾವೆ. ಹಾಗೆ ಬಂಗಡ ಮೀನು ಕೂಡ ಇದೆ. ರೇಟ್ ಕೇಳಿದೆ, ಅವರು KGಗೆ 400 ಹೇಳಿದ್ರು. ಹಾಗೆ ಅದು ಎಷ್ಟು ಪೀಸ್ ಬರುತ್ತೆ ಅಂತಲೂ ಕೇಳಿದೆ. ಅವರು 4 ಪೀಸಿಂದ 5 ಪೀಸ್ ಬರ್ಬೋದು ಅಂತ ಹೇಳಿದ್ರು. ಸೊ ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಚಟ್ಲಿ, ನಂತರ ಅವಾಗ ಹೇಳಿದ್ನಲ್ವ ಮಡ್ಲೆ ಅಂತ, ಅದು ಏಡಿ, ಹೀಗೆ ತುಂಬ ಮೀನುಗಳನ್ನು ನಾವು ಇಲ್ಲಿ ನೋಡಿದ್ವಿ. ರೇಟು ಕೂಡ ಕೇಳಿದ್ವಿ. ಈಗ ಮೀನಿನ ಸೀಸನ್ ಕಡಿಮೆ ಆಗಿರೋದ್ರಿಂದ ರೇಟ್ ತುಂಬ ಕಾಸ್ಟ್ಲಿನೇ ಇದೆ ಈ ಹೊನ್ನಾವರ ಬಂದರಲ್ಲಿ. ಸೊ ನಾವು ಯಾವಾಗಲೂ ಮೀನು ತಗೊಂಡ್ರೆ ಇವ್ರ ಹತ್ರನೇ ಮೀನು ಕಟ್ಟಿಂಗ್ ಮಾಡಿಸ್ಕೊಳ್ಳೋದು. ಸೊ ನಾವು ಇವತ್ತು ಮೀನು ತಗೊಂಡಿಲ್ಲ, ಅದೇ ಕಟ್ಟಿಂಗ್ ಮಾಡಿಸೋರ ಹತ್ರ ಸ್ವಲ್ಪ ಹೋಗಿ ಮಾತಾಡಿದ್ವಿ, ಹಾಗೆ ವಿಚಾರಿಸಿ. ಸೊ ಹಾಗೆ ಮುಂದುಗಡೆ ಹೋಗಿ ಮೀನು ನೋಡೋಣ ಅಂತ ಬಂದ್ವಿ. ಇದನ್ನು ನಮ್ಮ ಭಾಷೆಯಲ್ಲಿ ಇದು ಹೊಳೆ ಮೀನು, ಹಾಗೆ ಇದು ಬಂಗಡೆ, ತಾರ್ಲಿ, ಮತ್ತು ಇದು ಚಟ್ಲಿ, ಹೀಗೆ ನಾರ್ಮಲ್ ಎಲ್ಲ ಮೀನುಗಳು ಕೂಡ ಇಲ್ಲಿ ಹೊನ್ನಾವರದ ಬಂದರಲ್ಲಿ ನಾವು ನೋಡಬಹುದು. ಹಾಗೆ ಈ ಮೀನುಗಳು ಕೂಡ ಅಷ್ಟೇ ರೀಸ್ನೇಬಲ್ ರೇಟ್ ಇದೆ. ಪಾಲಿಗೆ 100 ರೂಪಾಯಿ ಅಂತ ಹೇಳ್ತಾರೆ. ಒಂದೊಂದು ಕಡೆಗೆ KG ಲೆಕ್ಕದಲ್ಲೂ ಕೂಡ ಮಾರ್ತಾರೆ. ಸೊ ಹಾಗಾಗಿ ಹೊನ್ನಾವರ ಬಂದರಕ್ಕೆ ಬಂದರೆ ಎಲ್ಲ ರೀತಿ ಮೀನುಗಳು ಕೂಡ ಸಿಗತ್ತೆ. ಆಲ್ಮೋಸ್ಟ್ ಎಲ್ಲ ಮೀನುಗಳು ಕೂಡ ಇಲ್ಲಿ ಸಿಗತ್ತೆ. KG ಲೆಕ್ಕದಲ್ಲಿ ಸಿಗುವಂಥ ಮೀನುಗಳು ಇಲ್ಲಿ ಹೆಚ್ಚು ನೋಡಿ. ಹಾಗೆ ಈ ಒಂದು ಮೀನಿನ ರೇಟು ಕೂಡ ನಾನು ಕೇಳಿದೆ, ಹೊಳೆ ಮೀನು. ಅವರು ಅದು ಕೂಡ ಕಾಸ್ಟ್ಲಿನೇ ಹೇಳಿದರು. ಹಾಗೆ ಪಾಲಿನ ಮೀನು, ಹೀಗೆ ಅನೇಕ ಮೀನುಗಳನ್ನು ನಾವಿಲ್ಲಿ ನೋಡಬಹುದು. Fire went out, lights went down.
ಸೊ ಇವಾಗ ನಾವು ಮೀನು ಮಾರ್ಕೆಟಿಂದ ಹೊರಗಡೆ ಬರ್ತಾ ಇದ್ದೀವಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.